ಅಪ್ಪ ಅಮ್ಮನ ಬೆಂಗಳೂರು ಅಡ್ಡಾಡ್ಸೋಕೆ ನನ್ನ ಕಡೆ 2 ದಿನ ಟೈಮ್ ಇತ್ತು. ಹಂಗಾಗಿ ನಾನು ಚೂಸ್ ಮಾಡ್ಕೊಂಡಿದ್ದ ಜಾಗ ಆದಿಯೋಗಿ ಚಿಕ್ಕಬಳ್ಳಾಪುರ. ಬೆಂಗಳೂರಿಂದ ಭಾಳ ಏನಿಲ್ಲ, 2 ತಾಸು ದಾರಿ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಆದಂಥ ಮಂಜು ಅವ್ರನ್ನ ಕರೆದಿದ್ದೆ. ಅವರು ಕರೆಕ್ಟಾಗಿ ಮುಂಜಾನೆ 9 ತನಕ ಬಂದರು. 4 ಜನ ಕೂಡಿ ಚಿಕ್ಕಬಳ್ಳಾಪುರ ಕಡೆ ಹೊಂಟಿದ್ವಿ. ದಾರಿಯಲ್ಲಿ ಹೋಗೋ ಮುಂದೆ CNG ಫಿಲ್ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮ ಪ್ರಯಾಣ ಆದಿಯೋಗಿ ಚಿಕ್ಕಬಳ್ಳಾಪುರ ಕಡೆ ಸಾಕ್ತು. ಹೋಗೋ ಮುಂದೆ ಮಜಾಕತೆಲ್ಲ ಮಾಡ್ಕೊಂತ ಮಸ್ತ್ ಮಜಾ ಮಾಡ್ಕೊಂತ ಹೊಂಟ್ವಿ. ಇದೇ ಎಂಟ್ರಿ ಗೇಟ್ ಆಫ್ ಆದಿಯೋಗಿ ಚಿಕ್ಕಬಳ್ಳಾಪುರ. ತುಂಬ ಸೊಗಸಾಗಿತ್ತು ನೋಡೋಕ್ಕೆ. ನಾವು ಹೋಗಿ ಟೈಮಿನೂ ಭಾಳ ಕರೆಕ್ಟ್ ಟೈಮ್ ಇತ್ತು, ಭಾರಿ ಚಂದ ಅನ್ನಿಸ್ತು. ಬೆಂಗಳೂರಿಂದ ಹೋಗ್ತಾ ಟೈಮ್ ಭಾಳ ಆಗಿತ್ತು. ಹಂಗಾಗಿ ಅಷ್ಟ್ರಿಗೆ ಹೊಟ್ಟೆ ಹಸಿತ್ತು. ಅಲ್ಲೇ ಒಂದು ಚಂದ್ರಮುಖಿ ಅಂತ ಹೋಟೆಲ್ ಐತಿ, ಚಲೋ ಹೋಟೆಲ್ ಐತಿ. ಅಲ್ಲೇ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಅದು ಕುಡಿದು ಸಾಯಂಕಾಲ ಅಪ್ರಾಕ್ಸಿಮೇಟ್ಲಿ 5-5:30 ಟೈಮ್ ಇದೆ. ನೋಡ್ರಿ ಎಷ್ಟು ಸುಂದರವಾಗಿ ಕಾಣಕತ್ತೆಲ್ಲ, ಮಸ್ತ್ ವಾತಾವರಣ ಅಂತೂ ಭಾರಿ ಐತಿ. ಒಂದು ಟೈಮ್ ಹೋಗಿ ಬರ್ಬೇಕು. ಬೆಂಗಳೂರಿಂದ ಏನು ಭಾಳ ದೂರ ಇಲ್ಲ, ಆರಾಮ ಹೋಗಿ ಎಂಜಾಯ್ ಮಾಡ್ಬೋದು. ನೋಡ್ರಿ ವ್ಯೂ ಹೆಂಗೈತಿ, ಭಾರಿ ಚಂದ ಐತಿ, ಭಾರಿ ಡಿವೋಷ್ನಲ್ ಜಾಗ ಐತಿ. ಹೋಗಿ ಬರೋದು ಮೊದಲು ಎಲ್ಲರೂ ಹೋಗಿ ದರ್ಶನ ಅದು ಮಾಡ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ಎಲ್ಲ ಥರದಂಥ ಗೋವುಗಳ ಇದು ಐತಿ, ಎಕ್ಸಿಬಿಷನ್ ಟೈಪ್ ಐತಿ, ಒಂದು ಟೈಮ್ ನೋಡ್ಬೋದು. ಮತ್ತು ಇಲ್ಲಿ ಇವಕ್ಕೆ ನೀವು ಊಟ ಹಾಕ್ಬೇಕಂದ್ರೆ 50 ರೂಪೀಸ್ ಏನೋ ಪೇ ಮಾಡಬೇಕು. ಅವ್ರು ಲಾಡು ಅದೆಲ್ಲ ಕೊಡ್ತಾರೆ ಅದಕ್ಕೆ ತಿನ್ಸೋಕ್ಕೆ. ಯಾರಾದರೂ ಹೋರಿ ಪ್ರಿಯರಿದ್ರೆ ಅಂದ್ರೆ ಇವಕ್ಕೆ ಲಾಡು ಅದೆಲ್ಲ ತಿನ್ನಿಸ್ಬೋದು. ಎಲ್ಲ ಥರದ ಹೋರಿಗಳೇನಿಲ್ಲ, ಕೆಲವೊಂದು ಥರದ ಸ್ಪೆಷಲ್ ಟೈಪ್ ಆಫ್ ಹೋರಿ ಅವೆಲ್ಲ ಅದಾವು. ಅದ್ರದ್ದು ಡೀಟೇಲ್ಸ್ ಎಲ್ಲ ಬರ್ದಾರ. ಸಂಜೆ ಆಗ್ತಿದ್ದಂಗೆ ಪೂರ್ತಿ ರಶ್ ಹೆಚ್ಚಾಕೊಂತ ಹೋಗುತ್ತೆ. ಹಂಗಾಗಿ ನೀವು ಬೆಂಗಳೂರಿಂದ ಬರ್ಬೇಕಂದ್ರೆ ಕರೆಕ್ಟಾಗಿ ಸಾಯಂಕಾಲ 6:30 ಅಥವಾ 6:40 ಒಳಗೆ ಬರುವಂಗೆ ಪ್ಲ್ಯಾನ್ ಮಾಡ್ಕೊಂಬರ್ರಿ. ಹಂಗಂದ್ರೆ ನೀವು ಕರೆಕ್ಟ್ ನಿಮ್ಮ ಪಾರ್ಕಿಂಗ್ ಅದೆಲ್ಲ ಸಿಗುತ್ತೆ. ಮತ್ತು ಗದ್ದಲದಿಂದ ಜಲ್ದಿ ಬರ್ತೀರಿ. ನೋಡ್ರಿ ನೈಟ್ ಆದಂಗೆಲ್ಲ ಎಷ್ಟು ರಶ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮೇನ್ ಅಂದ್ರೆ ಲೈಟ್ ಶೋ ಭಾರಿ ಚಂದ ಇರ್ತೈತೆ ನೈಟ್. ಅದನ್ನ ತೋರಿಸ್ತೀನಿ ನಿಮಗೆ, ನೋಡೋಣಂತ. ಒಂದು ಲೈಟ್ ಶೋ ಮುಗಿದ ತಕ್ಷಣ ಜಲ್ದಿ ಹೋಗ್ರಿ, ಇಲ್ಲಾಂದ್ರೆ ಆರಾಮಾಗಿ ವೇಟ್ ಮಾಡಿ ಊಟ ಅದು ಮಾಡಿ, ಇಲ್ಲಾಂದ್ರೆ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ರೆ ಲೇಟಾಗಿ ಹೋಗ್ರಿ. ಯಾಕಂದ್ರೆ ಮುಗಿದ ತಕ್ಷಣ ಭಾಳ ಅಂದ್ರೆ ಭಾಳ ರಶ್ ಆಗುತ್ತೆ. ಯಾಕಂದ್ರೆ ಅಷ್ಟು ಟ್ರಾಫಿಕ್ ಒಮ್ಮೆ ಬರುತ್ತೆ. ನೋಡ್ರಿ ಇಲ್ಲಿ ಆ ಪರಿ ಟ್ರಾಫಿಕ್. ಎಲ್ಲರೂ ಬೆಂಗಳೂರು ಕಡೆ ಹೋಗೋರು ಒಂದು ಜಲ್ದಿ ಬಿಟ್ಬಿಡ್ರಿ, ಇಲ್ಲಾಂದ್ರೆ ಆರಾಮಾಗಿ ಲೇಟಾಗಿ ಹೋಗ್ರಿ. ಅಷ್ಟೇನು ಟ್ರಾಫಿಕ್ ಬಗ್ಗೆ ವರಿ ಮಾಡ್ಕೊಳೋದೇನು ಅವಶ್ಯಕತೆ ಇಲ್ಲ. ಟ್ರಾಫಿಕ್ ಜಾಸ್ತಿ ಏನಿದ್ರು ಅರ್ಧ ಕಿಲೋಮೀಟರ್ ಅಷ್ಟೇ, ಅದರ ಅರ್ಧ ಕಿಲೋಮೀಟ್ರ್ ಒಳಗೆ ಅಷ್ಟೇ ಇರುತ್ತೆ. ಬರ್ತಾ ರೋಡ್ ಎಲ್ಲ ದೊಡ್ಡ ಅದಾವು, ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದ್ಸಲ ನೀವೇನು ಈ ಎಂಟ್ರಿ ಗೇಟ್ ಇತ್ತಲ್ಲ ಅದನ್ನ ಪಾಸ್ ಮಾಡಿಬಿಟ್ರೆ ಡೈರೆಕ್ಟ್ ಹೈವೇನೇ ರೀಚ್ ಆಗ್ತೀರಿ. ಹೈವೇಗೆ ಟಚ್ ಆಯ್ದ್ರಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆ ಕಡೆಯಿಂದ ಅಂತೂ ಆರಾಮಾಗಿ ಹೋಗ್ಬೋದು. ನೈಟ್ ಲೈಟ್ ಶೋ ಅದೆಲ್ಲ ಮುಗಿಸ್ಕೊಂಬರಕ್ಕೆ 11-11:30 ಆಯ್ತು. ಹಂಗಾಗಿ ಇಲ್ಲೇ ನಮ್ಮ ಅಕ್ಕ ಮಾಮಾರ ಮನೆಯಲ್ಲಿ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಅದೆಲ್ಲ ಆಗಿ ರಾಮೇಶ್ವರಂ ಕೆಫೆಗೆ ಹೋದ್ವಿ. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಿದ್ವಿ. ತುಂಬ ರಶ್ ಇತ್ತು, ಆದರೆ ಅಲ್ಲಿ ಕ್ಲೀನಿನೆಸ್ಸು ಮತ್ತು ಆ ಟೇಸ್ಟ್ ಅಂತೂ ಅಥೆಂಟಿಕ್ ಆಗಿತ್ತು. ಭಾರಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಇನ್ ಬ್ಯಾಂಗ್ಳೂರು.
ರಾಮೇಶ್ವರಂ ಕೆಫೆದಾಗ ಬ್ರೇಕ್ಫಾಸ್ಟ್ ಎಲ್ಲ ಎಂಜಾಯ್ ಮಾಡಿ ಇವ್ನು ಮೆಟ್ರೋ ಒಳಗೆ ಅಡ್ಡಾಡ್ಸಕ್ಕೆ ಕರ್ಕೊಂಡು ಹೋದೆ. ಮೆಟ್ರೋ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಟಿಕೆಟ್ ಅದೆಲ್ಲ ಹೆಂಗೆ ತೊಗೋಬೇಕು ಎಲ್ಲ ಹೇಳ್ಕೊಟ್ಟು ಮೆಟ್ರೋ ಕರ್ಕೊಂಡು ಹೋದ್ವಿ ನಾನು ಮತ್ತು ನಮ್ಮ ಅಕ್ಕ. ಮೆಟ್ರೋಯಿಂದ ಇಳಿದು ಅವ್ರನ್ನ ಮಾಲ್ ಅಡ್ಡಾಡಕ್ಕೆ ಕರ್ಕೊಂಡು ಹೋದ್ವಿ. ಮಾಲ್ ಒಳಗೆ ಪೂರಾ ಫ್ಯಾಮ್ಲಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅಲ್ಲಿಂದ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗಿ ವೇಟ್ ಮಾಡಿ ಸಾಯಂಕಾಲ ಟೈಮಿಗೆ ಇಸ್ಕಾನ್ ಟೆಂಪಲಿಗೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ. ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಅಲ್ಲಿ ಕಾರ್ ಒಳಗೆಲ್ಲ ಸ್ಲೀಪರ್ಸ್ ಬಿಟ್ಟು ಕಾಲದೆಲ್ಲ ತಕ್ಕೊಂಡು ಲೈನ್ ಏನು ಭಾಳ ಇದ್ದಿದ್ದಿಲ್ಲ. ಅಂದ್ರೆ ಸಾಯಂಕಾಲ 4:30 ಆಗಿತ್ತಲ್ಲ ಟೈಮ್, ಹಾಗಾಗಿ ಲೈನ್ ಭಾಳ ಕಮ್ಮಿ ಇತ್ತು, ಕ್ಯೂವೇ ಇದ್ದಿದ್ದಿಲ್ಲ. ಹೋಗಿ ದೇವ್ರ ದರ್ಶನ ಅದೆಲ್ಲ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಗೆ ನಮ್ಮ ಬೆಂಗ್ಳೂರು ಟ್ರಿಪ್ ಮುಗಿಯಾಕೆ ಬಂದಿತ್ತು. ಹಾಗಾಗಿ ಪಟ ಟೈಮ್ ಕಮ್ಮಿ ಇರೋದ್ರಿಂದ ಜಲ್ದಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಕರ್ಕೊಂಬಂದೆ. ಇಸ್ಕಾನ್ ಟೆಂಪಲ್ನಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮೆಡಿಟೇಷನ್ ಅದೆಲ್ಲ ಮಾಡಿ ಅಲ್ಲಿದೆಲ್ಲ ಪ್ರವಚನ ಅದೇನೋ ನಡೆದಿತ್ತು ಅದನ್ನೆಲ್ಲ ಕೇಳ್ಕೊಂಡು ಬಂದ್ವಿ. ನಾನು ಒಬ್ಬನೇ ಭಾಳ ಟ್ರಿಪ್ ಹೋಗಿ ಬಂದೀನಿ, ಸೋಲೋ ಮತ್ತು ಫ್ರೆಂಡ್ಸ್ ಜೊತೆ, ಕಾಲೇಜ್ ಮೇಟ್ಸ್ ಜೊತೆ. ಬಟ್ ಇದು ಅಪ್ಪ ಅಮ್ಮನ ಜೊತೆ ಬೆಂಗಳೂರೆಲ್ಲ ಅಡ್ಡಾಡಿದ್ದು ಆಸಮ್ ಎಕ್ಸ್ಪೀರಿಯನ್ಸ್, ಭಾರಿ ಮಜಾ ಬಂತು. ಮತ್ತು ನೈಟ್ ಬಸ್ ಬುಕ್ ಮಾಡಿದ್ದೆ VRL. ಮತ್ತು 3 ಮಂದಿ ಎಲ್ಲ ರೆಸ್ಟ್ ಮಾಡಿ ಆರಾಮ್ ನಮ್ಮ ಊರು ಬಾಗಲಕೋಟೆಗೆ ಬಂದ್ವಿ.